ಹೆಲೋ ಬಾಸು, ವೆಲ್ಕಮ್ ಟು ದ ಡೈಲಿ ಡೋಸೇಜ್ ಆಫ್ ಸ್ಪೋರ್ಟ್ಸ್. ನಿನ್ನೆ ನಡೆದಂತ IPL ಮಿನಿ ಆಕ್ಷನ್ ನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತೊಮ್ಮೆ ನಮ್ ಕಣ್ಣು ಕಪ್ ಮೇಲೆ ಇದೆ ಗುರು. ನಮ್ಗೆ ರೆಡಿ ಮಾಡಿಟ್ಟಿರೋ ಕಪ್ ಅನ್ನೋ ರೇಂಜ್ ಗೆ ಎಲ್ಲ ಬೈಸು ಮಾಡ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಆಕ್ಷನ್ ಆಯ್ತು ಬೆಂಗಳೂರಿಗೆ. ಯಾರೆಲ್ಲ ಪ್ಲೇಯರ್ಸ್ ಬಂದಿದ್ದಾರೆ, ಯಾವ್ಯಾವ ತರ ಸ್ಕ್ವಾಡ್ ಕಾಣ್ತಾ ಇದೆ ಅಂತ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಿನ್ನೆ ನಡೆದಂತ ಆಕ್ಷನ್ ಅಲ್ಲಿ ಹೈಯೆಸ್ಟ್ ಗೆ ನಮ್ಮ RCB ಅವ್ರು ತಗೊಂಡಿದ್ದು ವೆಂಕಟೇಶ್ ಅಯ್ಯರ್. ವೆಂಕಟೇಶ್ ಅಯ್ಯರ್ ನಮ್ಮ ಒಂದು ಸ್ಕ್ವಾಡ್ ಗೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಅನ್ನು ತುಂಬುತ್ತಾರೆ. ಲಾಸ್ಟ್ ಸೀಸನ್ ನಲ್ಲಿ ನಾವು ಚಾಂಪಿಯನ್ಸ್ ಆದ್ರೂ ಸಹ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಅಲ್ಲಲ್ಲಿ ಸ್ವಲ್ಪ ವೀಕ್ ಆಗಿ ಕಾಣ್ತಾ ಇದ್ದಾಗಿರ್ಬೋದು, ಸ್ವಲ್ಪ ಎಡವಟ್ ಆಗ್ತಾ ಇದ್ದಿದ್ದು. ನಂಬರ್ 3rd ಪೊಸಿಷನ್ ಅಲ್ಲಿ ದೇವದತ್ ಪಡಿಕ್ಕಲ್, ಮಯಾಂಕ್ ಅಗರ್ವಾಲ್ ಅವರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ರು, ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ರು. ಬಟ್ ಆಡದಂತ ಎಲ್ಲಾ ಪಂದ್ಯಗಳಲ್ಲೂ ಸಹ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಫುಲ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಸೊ ಈಗ RCB ಸ್ಕ್ವಾಡ್ ನಲ್ಲಿ ಆ ನಂಬರ್ 3 ಪೊಸಿಷನ್ ಗೆ ವೆಂಕಟೇಶ್ ಅಯ್ಯರ್ ನ ಆಡ್ಸೋದಕ್ಕೆ ಬೆಂಗಳೂರವರು ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಬೈ ಅಂತಾನೆ ಹೇಳ್ಬೋದು. ನಿಮ್ಮಲ್ಲಿ ತುಂಬಾ ಜನ ದೇವದತ್ ಪಡಿಕ್ಕಲ್ ನಮ್ಮ ಕರ್ನಾಟಕದವ್ನು ಕಂಡ್ರೆ, ನಮ್ಮ ಕರ್ನಾಟಕದ ಟೀಮ್ ನಲ್ಲಿ ದೇವದತ್ ಪಡಿಕ್ಕಲ್ ಆಡ್ಸಿಲ್ಲ ಹೆಂಗೆ ಅಂತ. ದೇವದತ್ ಪಡಿಕ್ಕಲ್ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್, ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್. ಬಟ್ ಇಲ್ಲಿ ಸ್ಪೀಡ್ ಗೆ ಅಂತ ಬಂದಾಗ, ಸ್ಟ್ರೈಕ್ ರೇಟ್ ಅಂತ ಬಂದಾಗ ವೆಂಕಟೇಶ್ ಅಯ್ಯರ್ ಅವರು ದೇವದತ್ ಪಡಿಕ್ಕಲ್ ಗಿಂತ ಸ್ವಲ್ಪ ವೇಗವಾಗಿ ಬ್ಯಾಟ್ ಬೀಸ್ತಾರೆ. ಅಂಡ್ ಇವ್ರು ಆಲ್ರೌಂಡರ್ ಆಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲಾದ್ರೂ ವಿಕೆಟ್ ಬಿದ್ದಾಗ 2 ಓವರ್ಗಳನ್ನ ಬೌಲ್ ಸಹ ಮಾಡಿಸಬಹುದು ಇವ್ರ ಕೈಯಲ್ಲಿ. ಸೊ ಟೀಮ್ ನ ಪರ್ಪಸ್ ಆಗಿ ನೋಡಿದ್ರೆ ನಮ್ಮ RCB ಜಯಶೀಲ್ ಆಗ್ಬೇಕು ಅಂತ ನೋಡೋದಾದ್ರೆ ದೇವದತ್ ಪಡಿಕ್ಕಲ್ ಗಿಂತ ವೆಂಕಟೇಶ್ ಅಯ್ಯರ್ ಸ್ವಲ್ಪ ಸ್ಟ್ರೆಂಥನ್ ಆಗ್ತಾರೆ ತಂಡಕ್ಕೆ ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ ಅಲ್ಲಿ ನಮ್ಮ ಕ್ಯಾಪ್ಟನ್ ಆದಂತ ರಜತ್ ಪಟಿದಾರ್ ಅವರು ಇಂಜೂರ್ಡ್ ಆದಾಗ ಹೊರಗಡೆ ಹೋದಾಗ ನಮ್ಮ ಇಂಡಿಯನ್ ಬ್ಯಾಕಪ್ ಸ್ಟ್ರೆಂತ್ ಪ್ಲೇಯರ್ ಯಾರು ಸಹ ಇರ್ಲಿಲ್ಲ. ಅಷ್ಟರ ಮಟ್ಟಿಗೆ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಯಾರು ಸಹ ಪರ್ಫಾರ್ಮ್ ಮಾಡ್ಲಿಲ್ಲ. ಸೊ ಇಲ್ಲಿ ಇನ್ ಕೇಸ್ ಯಾರಾದ್ರೂ ಇಂಜೂರ್ಡ್ ಆದ್ರೆ, ಎಕ್ಸಾಂಪಲ್ ಗೆ ರಜತ್ ಪಟಿದಾರ್ ಇಲ್ಲಾಂದ್ರೆ ಜಿತೇಶ್ ಶರ್ಮಾ ಯಾರಾದ್ರೂ ಇಂಜೂರ್ಡ್ ಆದ್ರೆ, ಇಲ್ಲಿ ದೇವದತ್ ಪಡಿಕ್ಕಲ್ ಮತ್ತೆ ವೆಂಕಟೇಶ್ ಅಯ್ಯರ್ ಇಬ್ರು ಸಹ ಸ್ಕ್ವಾಡ್ ನಲ್ಲಿ ಆಡ್ಬೋದು. ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಆಗುತ್ತೆ ಸ್ಕ್ವಾಡ್ ಗೆ ಅಂತ ಹೇಳ್ಬೋದು. ಅಂಡ್ ನಿನ್ನೆ ಸರ್ಪ್ರೈಸಿಂಗ್ ಬೈ ಅಂದ್ರೆ ಅದು ಯಾರಪ್ಪ ಅಂದ್ರೆ ಜೇಕಬ್ ಡೆಫಿ ಅವರು ನೆಕ್ಸ್ಟ್ ಲೆವೆಲ್ ಬೈ ಗುರು. ಬೇಸ್ ಪ್ರೈಸ್ ಹಂಗೆ ಕಚ್ಚಕದ್ ಎತ್ಕೊಂಡು ಹಂಗೆ ಜಾಬಲ್ ಹಾಕೊಂಡ್ಬಿಟ್ರು. ನಾನ್ ನಿಜವಾಗ್ಲೂ ಪರ್ಸನಲ್ ಆಗಿ ಅನ್ಕೊಂಡಿದ್ದೆ ಈ ಒಂದು ಮಿನಿ ಆಕ್ಷನ್ ನಲ್ಲಿ ಜೇಕಬ್ ಡೆಫಿ ಅವರು ಹೈಯೆಸ್ಟ್ ಬಿಟ್ಟಿಂಗ್ ಹೋಗ್ತಾರೆ. ಪ್ರತಿಯೊಂದು ತಂಡ ಸಹ ಇವ್ರನ್ನ ತಂಡದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಬಿಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಯಾರು ಸಹ ಗಮನನೇ ಕೊಡ್ಲಿಲ್ಲ. ನಮ್ಮ RCB ಶಿಸ್ತಾಗಿ ಬೈ ಮಾಡ್ಬಿಟ್ಟು ಶಿಸ್ತಾಗಿ ಜೋಪಲ್ ಹಾಕೊಂಡ್ಬಿಟ್ಟು ಸಾಕೋಬಿಡು ನಮ್ಗೆ ಮುಗಿತು ಕತೆ ಅನ್ನೋ ತರ ಸೈಲೆಂಟ್ ಆಗಿ ಕುಂತ್ಕೊಂಡು ಚಿಪ್ಸ್ ತಿಂತಾ ಇದ್ರು. ಅದು ನೆಕ್ಸ್ಟ್ ಲೆವೆಲ್ ಬೈ ಅಂತ ಹೇಳ್ಬೋದು. ಯಾಕೆ ಜೇಕಬ್ ಡೆಫಿ ಇಂಪಾರ್ಟೆಂಟ್ ಆಗ್ತಾರೆ RCB ತಂಡಕ್ಕೆ? ನಮ್ಮ RCB ತಂಡದ ಬೌಲಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಳೆದಕ್ಕೆ ರೀಸನ್ ಯಾರು? ಹೆಜಲ್ವುಡ್ ಯಾವ ತರ ಬೌಲ್ ಮಾಡ್ತಾರೆ ಅಂದ್ರೆ ಎಕ್ಸ್ಟ್ರಾ ಬೌಲ್ಸ್ ಮಾಡ್ತಾರೆ, ಮತ್ತೆ ಪವರ್ ಪ್ಲೇ ನಲ್ಲಿ ವಿಕೆಟ್ ತಗೊಳ್ತಾರೆ. ಸೇಮ್ ಟು ಸೇಮ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಜೇಕಬ್ ಡೆಫಿ ಅವರು. ಯಾಕೆ ಅಂದ್ರೆ ನ್ಯೂ ಬಾಲ್ ಅಲ್ಲಿ ಔಟ್ ಸ್ವಿಂಗು ಸಹ ಮಾಡ್ತಾರೆ, ಇನ್ ಸ್ವಿಂಗು ಸಹ ಮಾಡ್ತಾರೆ. ಅಂಡ್ ಮೇಜರ್ ಆಗಿ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ಬೌನ್ಸ್ ಇರುತ್ತೆ. ಇವರು ಲಾಂಗ್ ಆಗಿರೋದ್ರಿಂದ ಮತ್ತೆ ಜೋರಾಗಿ ಓಡ್ಬೋದು, ಜಂಪ್ ತಗೊಂಡು ಬೌಲ್ ಮಾಡೋದ್ರಿಂದ ಎಕ್ಸ್ಟ್ರಾ ಬೌನ್ಸ್ ಸಹ ಇವರೊಂದು ಬೌಲಿಂಗ್ ನಲ್ಲಿ ಇರುತ್ತೆ. ಸೇಮ್ ನಮ್ಮ ಹೆಜಲ್ವುಡ್ ಕಡೆಯಿಂದ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ತರದ ಬೌಲರ್ ಸಿಕ್ಕಿದ್ರೆ, ಇನ್ ಕೇಸ್ ಏನಾದ್ರು ಹೆಜಲ್ವುಡ್ ಇಂಜೂರ್ಡ್ ಆದ್ರೆ, ನಮ್ಗೆ ಕಾಣಿಸ್ತಾನೆ ಇದೆ ಲಾಸ್ಟ್ ಸೀಸನ್ ಅಲ್ಲೂ ಇಂಜೂರ್ಡ್ ಆಗಿದ್ರು, ಈಗ ದ ಆಶಸ್ ಗೆನೆ ಆಡ್ತಾರೆ ಹೆಜಲ್ವುಡ್. ಇನ್ ಕೇಸ್ ಅನ್ನೋದು ಇಂಜೂರ್ಡ್ ಆದ್ರೆ ಏನಪ್ಪಾ ನಮ್ಮ ಬೌಲಿಂಗ್ ಸ್ಟ್ರೆಂತ್ ಅನ್ನೋ ತರ ಯೋಚನೆ ಮಾಡ್ತಾ ಇರ್ತಿರಲ್ಲ. ಈಗ ನಮ್ಗೆ ಹೆಜಲ್ವುಡ್ ಇಂಜೂರ್ಡ್ ಆದ್ರೂ ಸಹ ನಮ್ಗೆ ಜೇಕಬ್ ಡೆಫಿ ಇದಾರೆ ಗುರು, ನಾವು ಆಡಿಸ್ತೀವಿ ಗುರು ಅನ್ನೋ ರೇಂಜ್ ಗೆ ಇಲ್ಲಿ ಜೇಕಬ್ ಡೆಫಿ ಅವ್ರು ಬಂದಿದ್ದಾರೆ ತಂಡಕ್ಕೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಸರ್ಪ್ರೈಸಿಂಗ್ ಅಲ್ಲಿ ನೀವ್ ಯಾರು ಸಹ ಎಕ್ಸ್ಪೆಕ್ಟ್ ಮಾಡಿರೋಕ್ಕಾಗೋದಿಲ್ಲ ಈ ಪ್ಲೇಯರ್ ಏನ್ ಇಂಪಾರ್ಟೆಂಟ್ ಆಗ್ತಾರೆ ಅಂತ. ಬಟ್ ನನ್ನ ಅನಿಸಿಕೆ ಪ್ರಕಾರ ನಾನು ಆಕ್ಚುಲಿ ಏನ್ ಈಗ ಅಂಡರ್-19 ಏಷ್ಯಾ ಕಪ್ ನಡೀತಾ ಇದೆ ಅದನ್ನು ಸಹ ಫಾಲೋ ಮಾಡ್ತಾ ಇದ್ದೀನಿ. ಕನಿಷ್ಕ್ ಚೌಹಾಣ್ ಅಂತ ಏನಿದ್ದಾರೆ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಗುರು. ಆಫ್ ಸ್ಪಿನ್ ಮಾಡ್ತಾರೆ, ಮತ್ತೆ ಬ್ಯಾಟಿಂಗ್ ಮತ್ತೆ ಸಿಕ್ಕಾಪಟ್ಟೆ ವೇಗವಾಗಿ ಬ್ಯಾಟ್ ಬೀಸ್ತಾನೆ. ಬೆಸ್ಟ್ ಆಲ್ರೌಂಡರ್ ಅಂತ ಹೇಳ್ಬೋದು. ಪ್ಲೇಯಿಂಗ್ 11 ಅಥವಾ ಪ್ಲೇಯಿಂಗ್ 12 ಅಲ್ಲಿ ಚಾನ್ಸ್ ಸಿಗದೆ ಇರಬಹುದು. ಮತ್ತೆ ಮುಂದಿನ ವರ್ಷ ಇಲ್ಲಾಂದ್ರೆ RCB ಫ್ಯೂಚರ್ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರ್ ಗುರು ಇವ್ರು. ಯಾಕೆ ಅಂದ್ರೆ ವಾಷಿಂಗ್ಟನ್ ಸುಂದರ್ ಈಗ ಯಾವ ತರ ಒಂದು ಆಲ್ರೌಂಡರ್ ಆಗಿ ಇಂಡಿಯಾ ಟೀಮ್ ಆಡ್ತಾ ಇದಾರೆ ಆ ತರದ ಪ್ಲೇಯರ್ ಅಂತ ಹೇಳ್ಬೋದು. ಒಳ್ಳೆ ಆಫ್ ಸ್ಪಿನ್ ಬೌಲ್ ಮಾಡ್ತಾರೆ, ವಿಕೆಟ್ ತಗೊಳ್ತಾರೆ, ಒಳ್ಳೆ ಸ್ಪೀಡ್ ಆಗಿ ಬ್ಯಾಟ್ ಬೀಸ್ತಾರೆ, ಒಳ್ಳೆ ಬೈ ಅಂತ ಹೇಳ್ಬೋದು ಕನಿಷ್ಠ ಚೌಹಾಣ್. ಎಲ್ಲಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ಆಡಿಸಬಹುದು. ಯಾಕೆ ಅಂದ್ರೆ ಇಲ್ಲಿ ಕೃಣಾಲ್ ಪಾಂಡ್ಯ ನಮ್ಗೆ ಆಲ್ರೌಂಡರ್ ಕಾಣ ಸಿಗ್ತಾರೆ. ಕೃಣಾಲ್ ಪಾಂಡ್ಯ ಏನಾದ್ರು ಇಂಜೂರ್ಡ್ ಆದ್ರೆ ಈಗಾಗಲೇ ಬ್ಯಾಕಪ್ ಆಗಿ ಸ್ವಪ್ನಿಲ್ ಸಿಂಗ್ ಅವರು ಇದಾರೆ. ಇನ್ ಕೇಸ್ ಏನೋ ಸ್ವಪ್ನಿಲ್ ಸಿಂಗ್ ಬದಲಾಗಿ ಇಲ್ಲಿ ಬೇಕಾದ್ರೆ ಆಡಿಸಬಹುದು. ಕನಿಷ್ಠ ಚೌಹಾಣ್ ಬೇಕಾದ್ರೆ ಆಡಿಸಬಹುದು. ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್. ಸೊ ಗ್ರೇಟ್ ಬೈ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ವಿಚಾರ ಅಂತ ನಾವ್ ಇಲ್ಲಿ ತಗೊಳ್ಳೋದಾದ್ರೆ ಜೋರ್ಡನ್ ಕಾಕ್ಸ್ ಅವರು ನೆಕ್ಸ್ಟ್ ಲೆವೆಲ್ ಬೈ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇಂಗ್ಲೆಂಡ್ ಅಲ್ಲಿ 100 ಅಂತ ಲೀಗ್ ನಡೀತಿ, ನೀವೆಲ್ಲ ಸಹ ಫಾಲೋ ಮಾಡ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ. ಆ ಒಂದು 100 ಲೀಗ್ ನಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಗಿ ಹೊರಹೊಮ್ಮದವ್ರು ಯಾರು ಅಂದ್ರೆ ಇದು ನಮ್ಮ ಜೋರ್ಡನ್ ಕಾಕ್ಸ್ ಅವರು ಹೊರಹೊಮ್ಮಿದ್ರು. ಅಂತ ಪ್ಲೇಯರ್ ನ ಈಗ ಬೇಸ್ ಪ್ರೈಸ್ ಗೆ ಬರೀ 75 ಲಕ್ಷಕ್ಕೆ ನಮ್ಮ RCB ಅವ್ರು ತಗೊಂಡ್ರು ಕಂಡ್ರೆ. ಯಾಕೆ ಇವ್ರು ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಕಳೆದ ಸೀಸನ್ ಅಲ್ಲಿ ಇಂಗ್ಲೆಂಡ್ ಪ್ಲೇಯರ್ಸ್ ನ ಇಂಗ್ಲೆಂಡ್ ಅವರು ಹೊರ ಬಂದ್ಬಿಡ್ರಿ ಸಾಕು, ನಮ್ದು ನ್ಯಾಷನಲ್ ಡ್ಯೂಟಿ ಇದೆ, ODI ಆಡ್ಬೇಕು, ನೀವು T20 ಇಂಟರ್ನ್ಯಾಷನಲ್ ಆಡ್ಬೇಕು, ಬರ್ರಿ ಸಾಕು ನೀವು ಪ್ಲೇಯರ್ಸ್ ಅವ್ರು ಆಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ರು. ಅಂತ ಸಂದರ್ಭ ಏನಾದ್ರು ಮತ್ತೆ ಈ ಸರಿ ಬಂದ್ರೆ
ಇಲ್ಲಿ ನಮ್ಮ ಫಿಲ್ ಸಾಲ್ಟು ಮತ್ತೆ ಜೇಕಬ್ ಬೆತಲ್ ಇಬ್ರು ಸಹ ನ್ಯಾಷನಲ್ ಡ್ಯೂಟಿಗೆ ಇಂಗ್ಲೆಂಡ್ ವಾಪಸ್ ಹೋದ್ರು ಸಹ ಇಲ್ಲಿ ಓಪನಿಂಗ್ ಪ್ಲೇಸ್ ನಲ್ಲಿ ಅಷ್ಟೇ ಭರ್ಜರಿಯಾಗಿ ಬ್ಯಾಟಿಂಗ್ ಆಡೋದಕ್ಕೆ ನಮ್ಗೆ ಜೋರ್ಡನ್ ಕಾಕ್ಸರ್ ಇಂಪಾರ್ಟೆಂಟ್ ಆಗ್ತಾರೆ. ನೆಕ್ಸ್ಟ್ ಲೆವೆಲ್ ಬೈ ಅಂತಾನೆ ಹೇಳ್ಬೋದು. ಇಲ್ಲಿ ಕೇವಲ ಆಡುವಂತ 11 ಅಥವಾ 12 ಆಟಗಾರರು ಅಷ್ಟೇ ಇಂಪಾರ್ಟೆಂಟ್ ಆಗೋದಿಲ್ಲ. ಯಾರಾದ್ರೂ ಇಂಜೂರ್ಡ್ ಆದ್ರೆ ಇಲ್ಲಾಂದ್ರೆ ಯಾರಾದ್ರೂ ಅನ್ಅವೈಲಬಲ್ ಆದ್ರೆ ಆ ಸ್ಥಾನಕ್ಕೆ ಯಾರು ಸ್ಟ್ರಾಂಗ್ ಆಗಿ ತುಂಬ್ತಾನೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಪ್ರತಿಯೊಂದು ಸ್ಥಾನಕ್ಕೂ ಒಬ್ಬೊಬ್ರು ಬ್ಯಾಕಪ್ ಪ್ಲೇಯರ್ ಇದಾರೆ, ಅದೇ ಇಂಪಾರ್ಟೆಂಟ್ ಆಗ್ತಾ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಅಂತ ತುಂಬಿದ್ದಾರೆ ತಂಡಕ್ಕೆ ಅಂತಾನೆ ಹೇಳ್ಬೋದು. ಸೊ ಜೇಕಬ್ ಏನು ಡೆಫಿವರ್ ಆಗಿರ್ಬೋದು, ಜೋರ್ಡನ್ ಕಾಕ್ಸರ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಬೈ ಅಂತ ಹೇಳ್ಬೋದು. ಅಂಡ್ ನಂತರ ನಮ್ಮ RCB ಅವ್ರು ತಗೊಂಡಿದ್ದಾರಪ್ಪ ಅಂದ್ರೆ ನಮ್ಮ ಡೊಮೆಸ್ಟಿಕ್ ಇಂಡಿಯನ್ ಪ್ಲೇಯರ್ ಆದಂತ ಸ್ವಸ್ತಿಕ್ ದೇಶ್ವಾಲ್ ನ ತಗೊಂಡ್ರೆ ಸ್ವಸ್ತಿಕ್ ದೇಶ್ವಾಲ್ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ನೀಡ್ತಾ ಇದಾರೆ. ಸ್ಮ್ಯಾಟ್ ಅಲ್ಲೂ ಸಹ ಒಳ್ಳೆ ರೀತಿಯ ಬ್ಯಾಟಿಂಗ್ ಆಡ್ತಾ ಇದಾರೆ. ಬಟ್ ಪ್ಲೇಯಿಂಗ್ ಅಲ್ಲಿ ಚಾನ್ಸ್ ಸಿಗಲ್ಲ, ಬಟ್ ಸ್ಟ್ರೆಂತ್ ಅಲ್ಲಿ ಇರ್ತಾರೆ, ಸ್ಕ್ವಾಡ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳ್ಬೋದು. ಅಂಡ್ ನಮ್ಗೆ ನೆಕ್ಸ್ಟ್ ಮಂಗೇಶ್ ಯಾದವ್ ನೆಕ್ಸ್ಟ್ ಲೆವೆಲ್ ಬೈ ಅಂತ ಹೇಳ್ಬೋದು. ತುಂಬಾ ಜನ ಓವರ್ ಪ್ರೈಸ್ ಹಾಕ್ಬಿಟ್ರು 5.2 crores ಕೊಡುವಂತ ಪ್ಲೇಯರ್ ಅಲ್ಲ ಗುರು ಅಂತ ಅನ್ಕೊಳ್ತಾ ಇರ್ಬೋದು. ಬಟ್ ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗ್ ಅಂತ ಏನ್ ಹೇಳಿದ್ದೆ, ಒಂದು ಪ್ರೀಮಿಯರ್ ಲೀಗ್ ಅಲ್ಲಿ ಮಂಗೇಶ್ ಯಾದವ್ ಅವ್ರಿಗೆ ಅವ್ರ ಹೆಸರಿನಿಂದ ಕರೆಯೋದಿಲ್ಲ, ಯಾರ್ಕರ್ ಕಿಂಗ್ ಅಂತ ಕರೀತಾರೆ. ಅಷ್ಟರ ಮಟ್ಟಿಗೆ ಡೆತ್ ಬೌಲಿಂಗ್ ಸ್ಪೆಷಲಿಸ್ಟ್ ಅಲ್ಲಿ. ಅಂಡ್ ಇವ್ರು ಆಡ್ತಾ ಇದ್ದಂತ ತಂಡದ ನಾಯಕರಾಗಿದ್ದವ್ರು ಯಾರು ಅಂದ್ರೆ ನಮ್ಮ RCB ತಂಡದ ನಾಯಕರಾಗಿರುವಂತ ರಜತ್ ಪಟ್ಟಿದಾರ್. ಸೊ ಪರ್ಸನಲಿ ಖುದ್ದಾಗಿ ನೋಡಿದಾರೆ ಇವ್ರ ಟ್ಯಾಲೆಂಟ್ ಏನು, ಯಾವ ತರ ಬೌಲ್ ಮಾಡ್ತಾರೆ ಇವ್ರು ಅಂತ. ಸೊ ಅದಕ್ಕೆ ಪಟ್ಟಿಡಿದು ಇಲ್ಲ ನನ್ನ RCB ತಂಡಕ್ಕೆ ಬೇಕು, ನಾನು ನೋಡಿದೀನಿ, ಅವನ ಕರ್ಕೊಂಬರ್ರಿ ಅಂತ ಮ್ಯಾನೇಜ್ಮೆಂಟ್ ಹೇಳಿ ಇಲ್ಲಿ ಮಂಗೇಶ್ ಯಾದವ್ ಅವ್ರನ್ನ ನಮ್ಮ RCB ತಂಡಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಯಾಕೆ ಇವ್ರು ಇಂಪಾರ್ಟೆಂಟ್ ಆಗ್ತಾರೆ ನೆಕ್ಸ್ಟ್ ಲೆವೆಲ್ ಬೈ ಅಂದ್ರೆ ಯಶ್ ದಯಾಲ್ ನಮ್ಮ RCB ತಂಡದ ಪ್ರೀಮಿಯಂ ಫೇಸ್ ಬೌಲರ್ ಅಂತ ಹೇಳೋಣ. ಬಟ್ ಯಶ್ ದಯಾಲ್ ತುಂಬಾ ಪರ್ಸನಲ್ ಇಶ್ಯೂಸ್ ಇಂದ ಸ್ವಲ್ಪ ಸೆಕ್ಷುಯಲಿ ಅಸಲ್ಟ್ ಮಾಡಿದ್ರೆ ಯಾರು ವುಮೆನ್ ಅಂದ್ಬಿಟ್ಟು ಲಾಸ್ಟ್ 1 year ಇಂದ ಡೊಮೆಸ್ಟಿಕ್ ಅಲ್ಲಿ ಆಡೇ ಇಲ್ಲ, ಅಷ್ಟರ ಮಟ್ಟಿಗೆ ಕ್ರಿಕೆಟ್ ಟಚ್ ಇಲ್ಲ. ಸೊ ಇನ್ ಕೇಸ್ ಏನಾದ್ರೂ ಇಲ್ಲಿ ನಮ್ಗೆ ಯಶ್ ದಯಾಲ್ ಅವರು ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ನೀಡ್ಲಿಲ್ಲ ಅಂದ್ರೆ ಸೇಮ್ ಯಶ್ ದಯಾಲ್ ನ ಸ್ಥಾನಕ್ಕೆ ಇಲ್ಲಿ ತುಂಬೋದಕ್ಕೆ ಮಂಗೇಶ್ ಯಾದವ್ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಯಶ್ ದಯಾಲ್ ಕೇವಲ ಬೌಲರ್ ಆಗಿ ಕಾಣಿಸ್ಕೊಳ್ತಾರೆ, ಬಟ್ ಮಂಗೇಶ್ ಯಾದವ್ ಬೌಲರ್ ಅಲ್ಲ, ಆಲ್ ರೌಂಡರ್. ಇಲ್ಲಿ ಬೇಗ ಹೋಗಿ ಬ್ಯಾಟ್ ಬೀಸ್ತಾರೆ, ಬೌಲಿಂಗ್ ಸಹ ಮಾಡ್ತಾರೆ. ಅಂಡ್ ಡೆತ್ ಓವರ್ ಅಲ್ಲಿ ಯಾರ್ಕರ್ ಸಹ ಎಸಿತಾರೆ. ಒಂದ್ಸರಿ ಯೂಟ್ಯೂಬ್ ಹೋಗ್ಬಿಟ್ಟು ಮಂಗೇಶ್ ಯಾದವ್ ಬೌಲಿಂಗ್ ಅಂತ ಟೈಪ್ ಮಾಡಿ ನೋಡಿ, ನೆಕ್ಸ್ಟ್ ಲೆವೆಲ್ ಬರೋ ಯಾರ್ಕರ್ ಮೇಲೆ ಯಾರ್ಕರ್ ಎಸಿ ಅಂತ ಬೌಲರ್ ನೆಕ್ಸ್ಟ್ ಲೆವೆಲ್ ಬೈ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಅಂತ ತುಂಬ್ತಾರೆ ಬೌಲಿಂಗ್ ಲೈನ್ ಗೆ ಅಂತ ಹೇಳ್ಬೋದು. ಈಗಾಗಲೇ ನಮ್ಗೆ ಭುವನೇಶ್ವರ್ ಕುಮಾರ್ ಸ್ಥಾನ ತುಂಬೋದಕ್ಕೆ ಇನ್ನ ಕೇಸ್ ಏನಾದ್ರು ಭುವನೇಶ್ವರ್ ಕುಮಾರ್ ಇಂಜೂರ್ಡ್ ಆದ್ರೆ ರಸಿಕ್ ಅಸ್ಲಾಂ ಅವರು ಇದಾರೆ. ಸೊ ಯಶ್ ದಯಾಲ್ ಸ್ಥಾನ ತುಂಬೋದಕ್ಕೆ ಯಾರಿದ್ದಾರೆ ಅಂತ ಪ್ರಶ್ನೆ ಇತ್ತು. ಸೊ ಯಶ್ ದಯಾಲ್ ಸ್ಥಾನ ತುಂಬೋದಕ್ಕೆ ಈಗ ಇವ್ರು ಕರ್ಕೊ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಗೆ ವಿಶಾಲ್ ಮಲ್ಹೋತ್ರಾ ಅಂಡರ್-19 ಈಗ ಏನ್ ನಡೀತಾ ಇದೆ ಏಷ್ಯಾ ಕಪ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ನೆಕ್ಸ್ಟ್ ಲೆವೆಲ್ ಆಗಿ ಬ್ಯಾಟ್ ಬೀಸ್ತಾ ಇದಾರೆ. ನಾವೆಲ್ಲಾ ಸಹ ವೈಭವ್ ಸೂರ್ಯವಂಶಿ ಅಂತ ಹೇಳ್ತಾ ಇದೀವಿ. ಅವ್ರ ಜೊತೆಗೆ ಆಡುವಂತ ಪ್ಲೇಯರ್ಸ್ ಸಹ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಕೆಲವೊಬ್ರು ಇದ್ರೆ ಅದ್ರಲ್ಲಿ ನಮ್ಗೆ ಇವ್ರು ಕಾಣಿಸ್ಕೊಳ್ತಾರೆ. ವಿಶಾಲ್ ಮಲ್ಹೋತ್ರಾ ಚಾನ್ಸ್ ಕೊಡದೇ ಇರಬಹುದು, ಬಟ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ಒಳ್ಳೆ ರೀತಿಯ ಬ್ಯಾಟಿಂಗ್ ಬೀಸ್ತಾರೆ. ಇನ್ ಕೇಸ್ ಏನಾದ್ರೂ ಇಲ್ಲಿ ವೆಂಕಟೇಶ್ ಅಯ್ಯರ್, ದೇವದತ್ ಪಡಿಕಲ್ ಇಬ್ರು ಸಹ ಇಂಜೂರ್ಡ್ ಆದ್ರು ಕಂಡ್ರೆ ನಮ್ಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬೇಕು, ಬ್ಯಾಕ್ ಅಪ್ ಆಗಿ ಇಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಇದು ಸ್ಟ್ರೆಂತ್ ಗೆ ಸ್ಕ್ವಾಡ್ ಗೆ ಸ್ವಲ್ಪ ಸ್ಟ್ರೆಂತ್ ನೀಡುವಂತ ಬೈ ಅಂತ ಹೇಳ್ಬೋದು. ಅಂಡ್ ವಿಕ್ಕಿ ಓಸ್ವಾಲ್ ಅವರು ಯಾರಿಗೆ ಸ್ವಲ್ಪ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಇಲ್ಲಿ ನಮ್ಗೆ ಕೃಣಾಲ್ ಪಾಂಡ್ಯಾಗೆ ಇನ್ ಕೇಸ್ ಏನಾದ್ರು ಇಂಜೂರ್ಡ್ ಆದ್ರೆ ಅವರು ಒಂದು ಸ್ಥಾನ ತುಂಬೋದಕ್ಕೆ ಇವ್ರನ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಸೇಮ್ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಒಳ್ಳೆ ರೀತಿಯ ಬೌಲಿಂಗ್ ಮಾಡ್ತಾರೆ. ಸೊ ನಿನ್ನೆ ನಡೆದಂತ ಮಿನಿ IPL ಆಕ್ಷನ್ ನಲ್ಲಿ ತಗೊಂಡಂತಹ ಬೈಸ್ ಇದು ತುಂಬಾ ಸಿಕ್ಕಾಪಟ್ಟೆ ಸ್ಕ್ವಾಡ್ ಗೆ ಸ್ಟ್ರೆಂತ್ ನೀಡುವಂತ ಬೈಸು. ನಿಮ್ಮ ಅನಿಸಿಕೆ ಪ್ರಕಾರ ನಿನ್ನೆ ತಗೊಂಡಂತ IPL ಪಿಕ್ಸ್ ನಲ್ಲಿ RCB ತಂಡಕ್ಕೆ ಯಾರು ಮೈನ್ ಆಗ್ತಾರೆ ಈ ಒಂದು ಸೀಸನ್ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾಂಪಿಯನ್ ಟೀಮು ಚಾಂಪಿಯನ್ ಬೈಸ್ ಹೇಳಿ ತಗೊಂಡಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಪ್ರತಿಯೊಂದು ಬೈಸ ಸ್ಟೀಲ್ ಆಫ್ ಎ ಬೈ ಅಂತ ಹೇಳ್ತಾ ಇದ್ದೀನಿ. ಅಂಡ್ IPL ಸ್ಟ್ರಾಂಗೆಸ್ಟ್ 11 ಯಾವ ತರ ಕಾಣಿಸುತ್ತೆ ಅಂತ ಸಹ ನನ್ನ ಕಡೆಯಿಂದ ವಿಡಿಯೋ ಇರುತ್ತೆ. ಅಂಡ್ ನನ್ನ ಕಡೆಯಿಂದ ಪ್ರತಿನಿತ್ಯ ಸ್ಪೋರ್ಟ್ಸ್ ನ ಕುರಿತಾಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಮಿಸ್ ಮಾಡಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.